ನಮ್ಮ ಹಳ್ಳಿ ಡ್ಯಾನ್ಸ್ ಕ್ಲಾಸ್ ಪ್ರಾರಂಭ ಮಾಡಿ ಇವತ್ತಿಗೆ ಒಂದು ವರ್ಷ ಆಗಿದೆ. ಸೊ ಹಂಗಾಗಿ ನಾವು ಒಂದು ಚಿಕ್ಕ ಪ್ರೋಗ್ರಾಮ್ ಇಟ್ಕೊಂಡಿದ್ವಿ. ಈ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡೋಣ. ಫಸ್ಟು ಫ್ಯಾಷನ್ ಶೋ ಇಂದ ಈ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡೋಣ. ಬನ್ನಿ. ನಾನು ಡ್ಯಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡಬಾರ್ದು ಅಂತ ರೆಗ್ಯುಲರಾಗಿ ಯಾರು ಕೊಟ್ಟಿದ್ದಾರೆ, ಯಾರು ಆಬ್ಸೆಂಟ್ ಆಗಿಲ್ಲ, ಕರೆಕ್ಟಾಗಿ ಯಾರು ಫೀಸ್ ಕೊಟ್ಟಿದ್ದಾರೆ, ಆಮೇಲೆ ಏನಕ್ಕೆ ಕೇಳಿದೆ ಯಾರು ರಜಾ ಮಾಡಿದ್ದಾರೆ, ನಮಗೆ ಇನ್ಫಾರ್ಮ್ ಮಾಡ್ದಂಗೆ ಯಾರು ಹೋಗಿರ್ತಾರೆ ಅವ್ರಿಗೆ ಬೇರೆಯೊಳಗೆ ಕೊಟ್ಟಿದ್ದಾರೆ. ಯೋಚನೆ ಮಾಡಿ ಯಾರಿಗೆ ಲಾಸ್ಟಲ್ಲಿ ಹೇಳ್ತೀನಿ ಅಂತ ಇದೆಲ್ಲ ಇನ್ಕ್ಲೂಡ್ ಆಗಿ ಅದು ಅವಾಗ ಬರ್ತಾರೆ. ನಮ್ಮ ಕ್ಲಾಸಿಗೆ ರೆಸ್ಪೆಕ್ಟ್ ಕೊಟ್ಟವರಿಗೆ, ಕ್ಲಾಸಿಗೆ ಗೌರವ ಕೊಟ್ಟವರಿಗೆ, ಆಮೇಲೆ ರೆಗ್ಯುಲರ್ ಆಗಿ ಬಂದವರಿಗೆ, ಅಟೆಂಡೆನ್ಸ್ ಜಾಸ್ತಿ ಇದ್ದವರಿಗೆ ಫೀಸ್ ಕರೆಕ್ಟ್ ಆಗ್ತಾರೆ. ಸುಮ್ಮನೆ ಹೇಳಿದೆ ಇದೆಲ್ಲ ಸೇರಿಸ್ಬಿಟ್ಟು ಅವಾಗ ಬರ್ತಾರೆ. ಓಕೆನಾ? ಈ ಫ್ಯಾಷನ್ ರೆಡಿಪ್ಪ, ಬನ್ನಿ ಬಂದ.
ಎಲ್ಲರಿಗೂ ನಾನು ಮೆಡಲ್ಸ್ ಕೊಡ್ತೀನಿ ಅಂತ ಹೇಳಿದ್ದೆ. ನಮ್ಮ ಶಕ್ತಿ ಮೀರಿ ಚಿಕ್ಕ ಚಿಕ್ಕ ಭವನ ಕೊಡ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಹೀಗೆ ಜಾಸ್ತಿ ಇದ್ದರೆ ಮುಂದೆ ದೊಡ್ಡ ದೊಡ್ಡ ಭವನ ಕೊಡೋಣ ಅಂತ ನಾನು ಕಡೆಗೆ ಚಿಕ್ಕ ಕಾರ್ಯಕ್ರಮದ ಅತಿ ಚಿಕ್ಕ ಕಾರ್ಯಕ್ರಮ ಮಾಡಿದ್ದೀನಿ. ಹೆಂಗನ್ನಿಸ್ತು ಗೊತ್ತಿಲ್ಲ, ಚಿಕ್ಕ ಚಿಕ್ಕದೆಲ್ಲ ತಪ್ಪಾಗಿದ್ದು ಅಡ್ಜಸ್ಟ್ ಮಾಡ್ತಾ ಇದ್ದೀವಿ. ಆಮೇಲೆ ಡ್ಯಾನ್ಸ್ ಏನು ಬಂತು ಅಥವಾ ಸಾಂಗ್ಸ್ ಏನು ಬಂತು ಅಂದರೆ ಅದು ನಿಮ್ಮ ಪೇರೆಂಟ್ಸಿಗೆ ಗೊತ್ತು. ಎಷ್ಟು ಮಕ್ಕಳು ಎಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಎಷ್ಟು ಚಕ್ರ ಹಾಕೋದು ನಿಮಗೆ ಗೊತ್ತು. ಅದು ಮೀರಿ ಚೆನ್ನಾಗಿ ಮಾಡಿದ್ದಾರೆ. ನಾನು ಖಂಡಿತ ವ್ಯವಸ್ಥೆ ಹೋಗ್ಬಿಟ್ಟಿದ್ದೆ. ಸೊ ಅದೇ ಅವತ್ತು ಬಗ್ಗೆ ಮತ್ತೊಂದು ಸಲ ಹೇಳ್ತೀನಿ. ಫಸ್ಟ್ ಇದ್ದಾನೆ ನೀಟಾಗಿ ಬಂದು ಅಟೆಂಡೆನ್ಸು ಪ್ರತಿಯೊಂದು ಜೊತೆಗೆ ಮತ್ತೆ ಡ್ಯಾನ್ಸು ಎಲ್ಲರೂ ಸೇರ್ಬೇಕು. ಅವಾಗ ಹೇಳ್ತೀನಿ ಸರಿ ಹೇಳ್ತೀನಿ. ನಮ್ಮ ಡ್ಯಾನ್ಸ್ ಕ್ಲಾಸ್ ಇದೆ 4 ಅವರ್ ಕೊಡಬೇಕು. ನೀವು ಒಂದೇ ಕೊಡ್ಬೇಕು. ಕಾರಣ ಇಷ್ಟೇ, 3 ಜನ ಬಂದಿಲ್ಲ, ಬರಬೇಕಿತ್ತು ಬರಲಿಲ್ಲ. ಆಗ ನಾವು ಹೇಳೋದು ಸರಿಯಾಗಲ್ಲ, ಈಗ ಕಲಿಸ್ಕೊಡಿ ಅಂತ ಹೇಳೋದು ಸರಿಯಾಗಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ತಿದ್ವಿ ಅಂದರೆ ಒಂದೇ ಅವರ್. ಯಾಕಂದರೆ ಒಂದು ದಿನವೂ ಚಕ್ಕರ್ ಹಾಕಿಲ್ಲ. ಅವಾಗ ಪ್ರತಿಯೊಂದು ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾ ಇದ್ದ. ಆಮೇಲೆ ರಜಾ ಹಾಕಿದ್ರೆ ಯಾಕೆ ಹಾಕ್ತಿದ್ದೀವಿ ಅಂತ ಹೇಳ್ತಾರೆ. ಅವ್ನ ಕಾಲು ನೋವಾಗಿತ್ತು, ಅವಾಗ ಮಾತ್ರ ರಜಾ ಹಾಕಿಲ್ಲ. ಸೇರಿದಾಗ ಇದುವರೆಗೂ ರಜಾ ಹಾಕಿಲ್ಲ. ಆಮೇಲೆ ಕಾಲು ನೋವಾಗಿ 3 ತಿಂಗಳು ಬಂದು ಕೂತಿದ್ದ ಕ್ಲಾಸಸ್. ಕೂತು ಅವ್ನು ಡ್ಯಾನ್ಸ್ ಕಲ್ತಿದ್ದ. ಸುಮ್ಮನೆ ಅಂತ ಮಕ್ಕಳು ಅವಾಗ ಕೊಡಬೇಕು. ಸೊ ಅವ್ನು ಗ್ಯಾಬಲ್ಲಿ ಮಧ್ಯ ಬಿಟ್ಟವ್. ಕಂಟಿನ್ಯೂ ಲೆಕ್ಕ ಹಾಕಿದ್ರೆ 3 ತಿಂಗಳಿಗೆ ಬಿಟ್ಟವ್. ನನ್ನ ತಲೆ ಮಧ್ಯದಿಂದನೇ ಇತ್ತು. ಆ್ಯಕ್ಚುಲಿ ಅವಾಗ ಏನಂದರೆ ನಾವು ಹೇಳಕ್ಕೆ ಬರಲ್ಲ. ಅವಾಗ ಹೇಗೆ ನಾವು ಫಂಕ್ಷನ್ ಮಾಡ್ತೀವಿ ಅವಾಗ ಕೊಡ್ತೀವಿ, ಮಕ್ಕಳಿಗೆ ಕಲಿಸ್ಕೊಳ್ಳೋಕ್ಕಾಗಲ್ಲ. ಯಾಕಂದ್ರೆ ಫಂಕ್ಷನ್ ಮುಂದಕ್ಕೆ ಹೋಗೋದಾಗಿತ್ತು. ಫಂಕ್ಷನ್ ಶುಕ್ರವಾರದವರೆಗೂ ಡೌಟಲ್ಲೇ ಇತ್ತು. ಇನ್ನು ಶುಕ್ರವಾರದವರೆಗೂ ಡೌಟಲ್ಲೇ ಇತ್ತು, ನಿನ್ನೆವರೆಗೂ ಡೌಟಲ್ಲೇ ಇತ್ತು ಹೆಚ್ಚು ಕಡಿಮೆ. ಆಮೇಲೆ ಅವರು ನನಗೆ 8 ಜನ ಆದಮೇಲೆ ಮಾಡೋದಂತ ಡಿಸೈಡ್ ಆಗಿದೆ. ಅದಕ್ಕೋಸ್ಕರ ಮಾಡೋದು. ಸೊ ಇವ್ರಿಗೆ ನಮ್ಮ ಕಡೆಯಿಂದ ಚಿಕ್ಕ ಭವನ ಎಂತಲ್ಲ ಅದು ರಾವಣ್ ಗೇಮ್ ಶೋ ಮಾಡಿದ್ವಿ. ಅದಕ್ಕೆ ನಾನು 3 ಜನ ಫ್ರೆಂಡ್ಸ್ ತುಂಬ ಡ್ಯಾನ್ಸ್ ಹೇಳ್ತೀನಿ. ಅದು 1,500,000 ರೂಪಾಯಿ ಇಸ್ಕೊಂಡಿದ್ದೆ. ಕಡಿಮೆ ನಾನು ಜಾಸ್ತಿ ಖರ್ಚು ಮಾಡಿದೆ. ಒಂದು ಸೆಕೆಂಡ್ರಿ ಒಟ್ಟು 1 ವರ್ಷ ಆದರೂ ಯಾವಾಗ ಮಾಡ್ತೀವಿ, ಏನು ಮಾಡ್ತೀವಿ, ಯಾಕೆ ಮಾಡ್ತೀವಿ ಅಂತ ಕೇಳಿಲ್ಲ. ಇದಕ್ಕೆ ಬಂದು ಅವಾರ್ಡ್ ಕೊಡೋದ್ರೆ ನೆಕ್ಸ್ಟ್ ಫಂಕ್ಷನ್ ಗ್ಯಾರಂಟಿ ಕೊಡ್ತೀನಿ ಅವಾರ್ಡಲ್ಲಿ 3 ಜನಕ್ಕೆ. ಸೊ ಫಸ್ಟ್ ಭವನ ಬರೋದ್ರಿಂದ ಬಂದು ನಾವು 3rd ಭವನ ಬರ್ತೀವಿ. ಗೇಮ್ ಅಂತಂದರೆ ನಿಜವಾದ ಗೇಮ್ ಅದೇ. 3rd ಪ್ರೈಸ್ ತಗೊಂಡಿರೋ ಹುಡುಗಿ ಐತಲ್ಲ, ಮೊದಲ ದಿನ ಫಸ್ಟು ನಮ್ಮ ವಿಡಿಯೋ ಅರ್ಧ ರೆಡಿಯಾಗಿದೆ, ವಿಡಿಯೋ ಹಾಕ್ತೀನಿ ನಾನು. ನಮ್ಮ ಫಿಲಮ್ ಬಿಡೋದಿಲ್ಲ, ಫಸ್ಟ್ ಇದೆ ಫುಲ್ ಅವಳೇ ಫಸ್ಟ್ ಇಸ್ಕೊಡ್ತೀನಿ. ಹೈಯೆಸ್ಟ್ 3 ಗೇಮು 5 ಗೇಮವರೆಗೂ ಹೈಯೆಸ್ಟ್ 3rd ತಗೊಳ್ತಾರೆ ಅವರು. 2ನೇ ದಿನ ಉಲ್ಟಾಗೋದಂದ್ರೆ ಅವ್ರು ನೆಗ್ಲೆಕ್ಟ್ ಮಾಡೋದು ಅಥವಾ ಡಲ್ಲಿದ್ದ ಗೊತ್ತಿಲ್ಲ. ಫಸ್ಟು 3 ಗೇಮಲ್ಲಿ 0 ಆಗೋದು. ಸೊ 3rd ಫಸ್ಟಿಗೆ ಹೋಗ್ಬಿಟ್ಟು ಫಸ್ಟ್ 3rd ಬಂದು 3rd ಸೆಕೆಂಡಿಗೆ ಹೋಗಿ ಚೇಂಜಸ್ ಗೇಮಲ್ಲಿ ಹೀಗೆ ನನ್ನ ಜೊತೆಲಿ ಗೇಮ್ ಹೇಳೋದಂತ ನಮ್ಮದು ಸ್ವತಃ ಸಂಜೆ ಕ್ಲಸ್ ಹೊಡಿದೆಲ್ಲ ನೋಡೋಣ ಚೆನ್ನಾಗಿ ಬಂದಲ್ಲ ಕಾನ್ಫಿಡೆನ್ಸ್ ನಾವೊಂದು ಗೇಮ್ಸ್ ಕೊಳ್ಳಿ ಆಮೇಲೆ ಮಕ್ಕಳು ಬೇಜಾರಾಗಬಾರ್ದು ಅಂತ ಚಿಕ್ಕದು ಸ್ವಲ್ಪ ದೊಡ್ಡದು ತಂದಿದ್ದೀನಿ. ಮಿಕ್ಕಿದ ಸಿಮಿಲರ್ ತಂದಿದ್ದೀನಿ ಫಸ್ಟ್ ಸೆಕೆಂಡ್. ಅದಕ್ಕೂ ಮತ್ತೆ ಕ್ವಶನ್ ಆಗ್ಬಾರ್ದು ಯಾಕೆ ಸೇಮ್ ಇತ್ತಂತ. ಸೆಕೆಂಡ್ ಬಹುಮಾನ ನೀನು ಕೊಡ್ಬೇಕಂದ್ರೆ ನಾನು ಕ್ವಶನ್ ಇರಲ್ಲ, ಆನ್ಸರ್ ಮಾಡೋಕೆ ಬರ್ತೀನಿ, ಕೊಡಲ್ಲ. ಬಾಯ್ ಲೈವ್ ಹೊಡಿಬಾರ್ದು. ಕ್ವಶನ್ ಹೇಳ್ತೀವಿ ಎಲ್ಲರೂ. ಆಕ್ಚುಲಿ ಇವ್ರ ಮನೆಯಲ್ಲಿ ಕುರಿ ಉಡಾಡಿ ರಕ್ತ ಬಂದಿತ್ತು. ಮೊನ್ನೆಯಿಂದ ಪಾಪ ಭಾಳ ಬೇಜಾರಾಗಿದೆ. ಅವ್ರ ಮನೆಯಲ್ಲಿ ಕುರಿಗೆ ಉಡಾಡಿ ರಕ್ತ ಬಂದಿದೆ. ಆಮೇಲೆ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ 3 ದಿನದಿಂದ ಕುರಿಗೆ ಏನಾಗಿತ್ತವ ಗ್ಯಾಸ್ಟ್ರಿಕ್ ಆಗಿ. ದೊಡ್ಡ ವಿಷಯ ಅಂತಂದ್ರೆ ಇವಾಗ ಬಂದು 1 ವರ್ಷ ಆಯ್ತು. ಇಷ್ಟಾಗೈತೆ ಜಾಸ್ತಿ ಆಗೈತೆ ನೆನ್ಸ್ಕೊಂಡ್ ಕಂಡ್ರೆ. ಆಕ್ಚುಲಿ ಫಸ್ಟ್ ಬರ್ತಿದ್ದ ಗೇಮ್ ಆಡ್ಸಿದ್ ನಾನೆಲ್ಲ ನಾಸ್ಕೊಂಡು ಸೆಕೆಂಡ್ ಬಂದಿದ್ದಾರೆ. ಇಲ್ಲ ಧನ್ಯವಾದಗಳು. ಪ್ಲೇಸ್ ಕೊಡ್ತಾರೆ. ಇನ್ನೇನು ನಮ್ಗೊಂದು ಒಳ್ಳೆ ಹುಡುಗಿ ಸಾಮಾನ್ಯ ನಾನು ಅವ್ರಿಗೆ ಮತ್ತೆ ಹೆಸರು ಬರ್ತಾ ಹೋಗ್ತೀನಿ. ಹೇಳ್ತಲ್ಲ 3rd ಫಸ್ಟ್ ಬಂದ್ರು ಮತ್ತೆ ನಾನು ಅವ್ರ ಪ್ರೀತಿ ಜೇನುತುಪ್ಪ
ಕ್ಲಾಸಿಗೆ ಬರ್ತಾ ಇತ್ತು, ಸ್ವಲ್ಪ ದಿನ ಬಂದಿಲ್ಲ, ನರ್ವಸ್ ಆಗಿದೆ ಅನ್ನೋ ಗೊತ್ತಿಲ್ಲ. ಫಸ್ಟ್ ಡೇ ಫುಲ್ ಕರಡು ಅಂದ್ರೆ ಗೇಮಲ್ಲಿ ವಿಡಿಯೋ ಮಾಡಿದ್ರೆ ಗೊತ್ತಾಗುತ್ತೆ ಪ್ರತಿಯೊಂದು ಇರ್ತದೆ. ಸೆಕೆಂಡ್ ಡೇ ಚೆನ್ನಾಗಿ ಆಗುತ್ತೆ, ಫಸ್ಟ್ ಬಂತು ಸ್ವಲ್ಪ ಚೇಂಜಸ್ ಆಗುತ್ತೆ ಅಲ್ವಾ. ರಾವಣ ಗೇಮ್ಸಲ್ಲಿ ಕೂತಲ್ಲ ನನ್ನ ಜಡ್ಮೆಂಟ್ ಮಾಡೋಕ್ಕೆ ಕಮ್ಮಿ ಇದ್ದಷ್ಟು ಜಡ್ಜ್ ಮಾಡೋದಿದೆಯಲ್ಲ. ಸೊ ಅದಕ್ಕೆ ನಾನು ಇವಾಗ ಈ ಅವಾರ್ಡ್ ನಾವು ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಗೊತ್ತಿಲ್ಲ, ನೆಕ್ಸ್ಟ್ ಇಯರ್ ಯಾರು ಇರ್ತಾರೆ ಅಂತ ಗೊತ್ತಿಲ್ಲ. ಈ ಅವಾರ್ಡ್ ಕೊಡ್ತಾ ಇದ್ದೀವಿ. ಗುಡ್ಡಾಡಿ ರಕ್ತ ಬಂದಿದ್ದು ಬರವ ಶನಿವಾರ ಈಗ ನೀವು ಹೇಳಿದ್ರೆ ಅಲ್ವಾ. ಇವಳು ಹೆಂಗೆ ಅಂದರೆ ನಾನು ಯಾಕೆ ಹೇಳ್ತೀನಿ ಅಂದರೆ ಪ್ರತಿಯೊಂದು ಡ್ಯಾನ್ಸ್ ನಾವು ಮಾಡೋದು ನೆನಪಿರುತ್ತೆ, ಭಾರಿ ನೆನಪಿಸುತ್ತೆ. ಒಂದು ದಿನ ನಾವು ಕ್ಲಾಸಸ್ ಸೇರಿದ್ರೆ ರಜಾ ಮಾಡಿದ್ವಿ, ಯಾವಾಗಲೂ ರಜಾ ಮಾಡಿಲ್ಲ. ಇವಾಗ ರೀಸೆಂಟಾಗಿ ನನ್ನ ಕೆಲವೊಂದು ಈ 2-3 ತಿಂಗಳು ನನ್ನ ಆಫೀಸ್ ಪ್ರಾಬ್ಲಮ್ ಇತ್ತು. ಸೊ ನಾನು ರಜಾ ಮಾಡಿದೆ. ಅದಾದಮೇಲೆ ಇವಾಗ ಸ್ವಲ್ಪ ಮನೆ ಹುಡುಕಿದ್ರೆ ರಜಾ ಮಾಡಿದೆ. ಅದು ನನಗೆ ಗೊತ್ತಿತ್ತು, ಮನೆ ರಜಾ ಯಾಕೆ ಮಾಡ್ತಿದ್ರು ನನಗೆ ಗೊತ್ತಿತ್ತು. ಆಮೇಲೆ ಈಗ ಮುಂದೆ ಬರಲ್ಲ ಅಂತಲೂ ಹೇಳಿದ್ರು, ಬಟ್ ನನಗೆ ಗೊತ್ತಿತ್ತು. ಪ್ರತಿಯೊಂದು ಅಕಸ್ಮಾತ್ ಗೊತ್ತಿಲ್ಲ 2 ದಿನ ರಜಾ ಆದರೆ 2ನೇ ದಿನಕ್ಕೆ ಇವ್ರ ಅಮ್ಮ ಫೋನ್ ಮಾಡೋದು, ಸರ್ ಅಳಕತ್ತಳೆ ಇವಳು ಬರಲ್ಲ, ನಿಮ್ಗೆ ಹೇಳಕತ್ತೀವಿ ಅಂತ. ಯಾಕಂದ್ರೆ ಇವ್ರ ತಲೆಯಲ್ಲಿ ಹೆಂಗಿದೆ ಅಂದರೆ ಕ್ಲಾಸ್ ಹೋಗ್ಬೇಕು, ನಮ್ಮ ಸರ್ ಹತ್ರ ಮಾತಾಡ್ಸ್ಬೇಕು. ಅದು ಒಂದು ರೆಸ್ಪೆಕ್ಟ್ ನನಗೆ ಕೊಡ್ತಾರೆ, ನಮ್ಮ ಕ್ಲಾಸಿಗೆ ಕೊಡ್ತಾರೆ. ಸೊ ನಾನು ಅದಕ್ಕೆ ಸರ್ ಅವರು ಕರ್ಸ್ಕೊಂಡು ನಾನು ಚಿಕ್ಕದಾಗಿ ಇದು ಮಾಡಿದೆ. ಸೊ ನಾನು ಅದನ್ನು ಕೇಳಲ್ಲ, ರೆಸ್ಪೆಕ್ಟ್ ಕೊಡಿ ಅಥವಾ ನಮಗೆ ಕೇಳಿ ಅಂತ ನಿಮ್ಮ ಇಷ್ಟ. ಬಟ್ ನಾವೇನು ಹೇಳ್ತೇವೆ, ನಮ್ಮ ಕಲ್ಪನೆಯೂ ಬೇರೆ ಇರ್ತದೆ. ಅವಾಗ ಒಂದು ಫಂಕ್ಷನ್ ಮಾಡೋಣ, ಕಲ್ಪನೆ ಭಾಳ ಹಿಂಗೆ ಮಾಡೋಣ, ಹಿಂಗೆ ಮಾಡೋಣ. ಸೊ ಹಂಗಾಗಿ ನೀವು ಎಷ್ಟು ರೆಗ್ಯುಲರಾಗಿ ಇರ್ತಿರೋದು, ನಿಮ್ಮ ಜೊತೆಗೆ ಎಷ್ಟು ಟಚ್ಚಲ್ಲಿ ಇರ್ತೀರೋ, ನೀವು ಸ್ವಲ್ಪ ಸಪೋರ್ಟ್ ಮಾಡಿ ದೊಡ್ಡದಾಗಿ ಏನು ಬೇಕಾದ್ರೆ ಮಾಡ್ಬೋದು. ಸೊ ಈಗ ನೋಡಿರಿ, ನಾನು ನನ್ನ ಕೈ ಆದಷ್ಟು ಮಾಡಿದ್ದೀನಿ. ಸೊ ಡ್ಯಾನ್ಸ್ ಮಾಡೋಕ್ಕೆ ಕೆಲಸ ಬಂದು ಸ್ವಲ್ಪ ಮಕ್ಕಳು ಚಕ್ಕರ ಆಗಿದ್ರು, ಅದು ಬೇರೆ ಕಾರಣ ಇದೆ. ಈ ಸರಿ ಹಬ್ಬ ಬಂದು, ಕಾರ್ತಿಕ ಬಂದು, ಭಾಳ ಬಂದು ಕಾರ್ಯಕ್ರಮ. ಅದಕ್ಕೆ ನೆಕ್ಸ್ಟ್ ನಾನು ಈಗ ಮಾರ್ಚ್ ಮುಂದೆ ಮತ್ತೆ ಬೇರೆ ಇಲ್ಲ, ಮಾರ್ಚಿಂದ ಬರೋದು ನೆಕ್ಸ್ಟ್ ಬರೋರಿಗೆ ಎಲ್ಲಿವರೆಗೂ ಬರ್ತಾರೋ ಅಲ್ಲಿವರೆಗೂ. ಸೊ ನೋಡೋಣಂತೆ ನನ್ನ ತೀರ್ಮಾನ ಕರೆಕ್ಟ್ ಇದೆ ಅಂತ ಅಂತೀನಿ. ಚೆಕ್ ಮಾಡಿದ್ರೆ ಕರೆಕ್ಟಾಗಿರ್ಬೋದು. ಸೊ ಈ ವರ್ಷದ ಅವಾರ್ಡು ನಮ್ಮ ವರ್ಷಿನಿ ಅಲ್ವಾ.